ಸರ್ ಇದು ಯಾವ ಬ್ರೀಡ್ ಸರ್? ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ. ಯಾವ ಬ್ರೀಡ್ ಇದು? ಟರ್ಕಿ ಮೇಡಮ್, ಟರ್ಕಿ ಕೋಳಿ ಅಂತ ಇದು. ಓಕೆ, ಸೊ ಇದ್ರ ಸ್ಪೆಷಾಲಿಟಿ ಅಂದ್ರೆ ಇದು ಫಾರ್ಮ್ ಹತ್ರ ಅಥವಾ ಮನೆ ಹತ್ರ ಸ್ವಲ್ಪ ಹೊರಗಡೆ ಸಪರೇಟ್ ಆಗಿದ್ರೆ ಇದು ಮತ್ತೆ ಹುಳುಗಳು ಬರೋದಾಗ್ಲಿ, ಹಾವುಗಳು ಬರೋದಾಗ್ಲಿ, ಸಣ್ಣ ಸಣ್ಣ ಮರಿಗಳು ಬರೋದಾಗ್ಲಿ ಯಾವ್ದು ಬಿಡದೆ ಮೇಡಮ್, ಎಲ್ಲ ತಿನ್ಕೊಂಡ್ಬಿಡುತ್ತೆ. ಇದು ಮೇಲ್ ಮೇಡಮ್, ಇದು ಓಕೆ. ಸೊ ಫೀಮೇಲ್ ಇದೆಯಾ? ಫೀಮೇಲ್ ಇದೆ. ಓಕೆ, ಸೊ ನೀವ್ ಯಾವ ಪರ್ಪಸ್ ಗೆ ಸಾಕ್ತಾ ಇದ್ದೀರಾ ಸರ್? ಫಾರ್ಮ್ ಹತ್ರ ಏನಂದ್ರೆ ಹುಳುಗಳು ಬರುತ್ತೆ, ಹೊರಗಡೆ ತೋಟ ಅಲ್ವಾ, ತೋಟದ ಹತ್ರ ಹುಳುಗಳು ಮತ್ತೆ ಕೀಟ ಕ್ರಿಮಿಕೀಟ ಎಲ್ಲ ಬರುತ್ತೆ. ಸೊ ಯಾವ್ದು ಬಿಡದೆ ಮೇಡಮ್, ಎಲ್ಲ ತಿನ್ಕೊಂಡ್ಬಿಡುತ್ತೆ. ಇದು ಮೊಟ್ಟೆ ಸ್ವಲ್ಪ ಕಮ್ಮಿನೇ ಮೇಡಮ್, ಇದು ಸ್ವಲ್ಪ ಮರಿ ಕಾಸ್ಟ್ಲಿ ಬೀಳುತ್ತೆ. ಒಂದ್ ಮರಿಗೆ ಒಂದು 400 ಗ್ರಾಮ್ 500 ಗ್ರಾಮ್ ಮರಿಗೆಲ್ಲ 1,200 ರೂಪಾಯಿ ಬೀಳುತ್ತೆ ಮೇಡಮ್. ಸರ್ ಈಗ ಅದು ನಾರ್ಮಲ್ ಆಗಿ ಹಂಗೆ ಇರುತ್ತಾ ಆತರ ಗರಿ ಬಿಚ್ಕೊಂಡಿರುತ್ತಾ, ಕ್ಲೋಸ್ ಆಗುತ್ತೆ ಹೆಂಗೆ? ಒಂದೊಂದು ಟೈಮ್ ಕ್ಲೋಸ್ ಆಗುತ್ತೆ ಮೇಡಮ್ ಅದು. ಸೊ ಹೆಂಗೆ ಸರ್, ಸಾಧು ಸ್ವಭಾವನ? ಇಲ್ಲ ಮೇಡಮ್, ಸ್ವಲ್ಪ ಅದು ಗಲಾಟೆ ಇದೆ ಮೇಡಮ್, ಯಾರೋ ಹೊಸಬರು ಬಂದ್ರೆ ಕೊಡಲ್ಲ. ಇದರಲ್ಲಿ ವೈಟ್ ಕಲರ್ ಬರುತ್ತೆ, ವೈಟ್ ಕಲರ್ ಇತ್ತು ಮುಂಚೆ, ಈಗ ಈ ಕಲರ್ ಮಾತ್ರ ಯೂಸ್ ಮಾಡ್ತೀವಿ ಅಷ್ಟೇ. ಸೊ ಎಷ್ಟು ಮೊಟ್ಟೆ ಇಡುತ್ತೆ ಸರ್ ಇಟ್ರೆ ಇದು? ಮೇಡಮ್ ಇದು 15 ಗಂಟೆ ಇಡುತ್ತೆ ಮೇಡಮ್ ಇದು. ಮತ್ತೆ ಅದು ಸ್ವಲ್ಪ ಟೈಮ್ ಜಾಸ್ತಿ ಕೊಡುತ್ತೆ. ನಾಟಿ ಕೋಳಿ ಆದ್ರೆ ಒಂದು 2 ತಿಂಗಳಿಗೆಲ್ಲ ಒಂದ್ಸರಿ ಮತ್ತೆ ಬರುತ್ತೆ. ಇದು ಆತರ ಇಲ್ಲ, ಒಂದು 3 ತಿಂಗಳು ಬೇಕು ಇದಕ್ಕೆ ಟೈಮ್. ಇದು ಎಲ್ಲಿಂದ ತಂದ್ರಿ ಮೇಡಮ್? ಇದು ಇಲ್ಲೇ ಲೋಕಲ್ ಬರ್ತಾ ಇದ್ರು, ನಮ್ಮ ಗಾಡಿ ತಮಿಳ್ನಾಡು ಗಾಡಿಯಲ್ಲಿ ಬರುತ್ತೆ, ಇಲ್ಲಿ ಲೋಕಲ್ ಅಲ್ಲಿ ಅವ್ರ ಹತ್ರ ತಗೊಂಡ್ವಿ ಮೇಡಮ್. ಇದು